ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಟನೆ ಅನ್ನೋದು ದುಡ್ಡು ಕೊಟ್ಟು ತಗೊಳ್ಳೋದಲ್ಲ, ರಕ್ತದಲ್ಲೇ ಬರುವಂತಹ ಕಲೆ. ಫ್ರೀ ಟೈಮಲ್ಲಿ ನಾವು ಒಂದು ಸಿನಿಮಾ ನೋಡಿದಾಗ ನಮ್ಮ ಮನಸ್ಸಲ್ಲಿರೋ ನೋವು ಹಾಗೂ ಜೀವನದಲ್ಲಿರೋ ಏನೇನೋ ಸಮಸ್ಯೆಗಳನ್ನು ಮರೆಮಾಚಿ ನಮಗೆ ಮನರಂಜನೆ ಕೊಡುವಂತಹ ಶಕ್ತಿ ನಟನೆಗೆ ಇದೆ. ಒಬ್ಬ ನಟನ ಅಭಿನಯ ನೋಡಿ ಕೋಟ್ಯಾಂತರ ಅಭಿಮಾನಿಗಳು ಹುಡ್ಕೋತಾರೆ ಅಂದರೆ ಲೆಕ್ಕ ಹಾಕಿ ನಟನೆಯ ಶಕ್ತಿ ಎಂಥದ್ದು ಅಂತ. ಕಲಾವಿದ ಕೊನೆ ಉಸಿರೆಳೆದರೂ ಕೊನೆಗಾಣದ ಅವನ ಸಿನಿಮಾಗಳು ಮಾಡಿದಂತಹ ಸಾಧನೆ ಸದಾ ಜೀವಂತ. ನಟನೆ ಮೂಲಕ ಪ್ರೇಕ್ಷಕರು ಹಾಗೂ ಅಭಿಮಾನಿಗಳು ಅವರನ್ನು ಮನಸ್ಸಲ್ಲಿ ಅಚ್ಚಳಿಯದ ಹಾಗೆ ಇಟ್ಕೋತಾರೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೀರೋಗಳು ಅಂಥದ್ದೇ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಸಿನಿಮಾಗಳನ್ನು ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವರ ಅಭಿನಯದ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ ಬಿಡಿ. ನಟ ಸಾರ್ವಭೌಮ ಅಭಿನಯ ಭಾರ್ಗವ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಅಂದಮೇಲೆ ಕಲೆ ಅನ್ನೋದು ರಕ್ತದಲ್ಲೇ ಬಂದಿರುತ್ತೆ. ತಂದೆಗೆ ತಕ್ಕ ಮಗ ಅನ್ನುವ ಹಾಗೆ 6 ತಿಂಗಳ ಮಗುವಿನಿಂದಲೇ ನಟನೆ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ. ಬಾಲನಟನಾಗಿ ಹಲವಾರು ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳನ್ನು ಮಾಡ್ತಾ ಬರ್ತಾರೆ. ತನ್ನ 10ನೇ ವಯಸ್ಸಿಗೆ ನ್ಯಾಷನಲ್ ಅವಾರ್ಡ್ ಕೂಡ ತಗೊಳ್ತಾರೆ. ಮುಂದೆ ಹೀರೋ ಆಗಿ ಎಂಟ್ರಿ ಕೊಟ್ಟ ಇವರು ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಸ್ಟಾರ್ ನಟರ ಪೈಕಿ ಒಬ್ಬರಾಗ್ತಾರೆ. ಇವರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾವು ಗುರುಸೋದಾದರೆ 2009ರಲ್ಲಿ ಬಂದ ರಾಜ್ ದಿ ಸೋಮ್ಯಾನ್. ಪುನೀತ್ ರವರ ಅಭಿಮಾನಿಗಳು ಇದನ್ನೇ ಹೇಳ್ತಾರೆ. ಕೆಲವೊಬ್ರು ಜಾಕಿ ಅಂತಾರೆ, ಆದರೆ ಜಾಕಿಗಿಂತಲೂ ಮೊದಲು ಬಂದ ರಾಜ್ ದಿ ಸೋಮ್ಯಾನ್ ಚಿತ್ರದಲ್ಲಿ ಪುನೀತ್ ರವರ ಅಭಿನಯ ಅತ್ಯದ್ಭುತವಾಗಿ ಮೂಡಿ ಬಂದಿತ್ತು. ಒಬ್ಬ ಸ್ಟಾರ್ ಹೀರೋ ಆದರೂ, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಮಗನಾದರೂ ಕೂಡ ಜೂನಿಯರ್ ಆಕ್ಟ್ರೆಸ್ ಪಾತ್ರವನ್ನು ರಾಜ್ ಚಿತ್ರದಲ್ಲಿ ಮಾಡಿದರು. ಇದರಲ್ಲಿ ನಾವು ಬೇರೆ ಪುನೀತ್ ರವರನ್ನು ನೋಡಬಹುದು. ಅವರ ನಟನೆ ನಮ್ಮನ್ನು ನಗಿಸ್ತಿತ್ತು, ಅಳಿಸ್ತಿತ್ತು ಕೂಡ. ಸೆಕೆಂಡ್ ಹಾಫ್ನಲ್ಲಿ ಟೆಂಟ್ನಲ್ಲಿ ಅಣ್ಣವರ ಸಿನಿಮಾ ನಡೆಯುವಾಗ ಸ್ಕ್ರೀನ್ ಮುಂದೆ ತನ್ನ ತಂದೆ ಥರನೇ ಆ್ಯಕ್ಟ್ ಮಾಡ್ತಾರೆ. ಇದರಿಂದ ಮುತ್ತು ಪಾತ್ರಕ್ಕೆ ನಟನೆ ಮೇಲೆ ಎಷ್ಟು ಆಸಕ್ತಿ ಇರುತ್ತೆ ಅನ್ನೋದನ್ನು ಮನಮುಟ್ಟುವ ಹಾಗೆ ಪ್ರೇಕ್ಷಕರಿಗೆ ತಲುಪಿಸ್ತಾರೆ. ತನ್ನ ಸಿನಿಮಾದ ಶೂಟಿಂಗ್ಗೋಸ್ಕರ ಹೀರೋಯಿನ್ನ ಕಷ್ಟಪಟ್ಟು ಕರ್ಕೊಂಡು ಬರ್ತಾನೆ ಮುತ್ತು. ಆಗ ಡೈರೆಕ್ಟರ್ ಸಿನಿಮಾ ಮಾಡೋದು ಬೇಡ ಅಂದಾಗ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿನಯ ಅಂತೂ ನಮ್ಮ ಕಣ್ಣಲ್ಲಿ ನೀರು ತರಿಸಿತ್ತು. ಹಾಡೊಂದರಲ್ಲಿ ರಾಜ್ಕುಮಾರ್, ರವಿಚಂದ್ರನ್, ವಿಷ್ಣುವರ್ಧನ್, ಶಂಕರ್ನಾಗ್, ಅಂಬರೀಷ್ ಹೀಗೆ ದಿಗ್ಗಜ ಕಲಾವಿದರ ರೆಪ್ರೆಸೆಂಟ್ ಮಾಡುವಾಗ ಪುನೀತ್ ರವರ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಆ ನಟನೆ ಮೈ ಮೇಲೆ ಬಂದ್ರೇನೋ ಅನ್ನುವ ಹಾಗೆ ಅಭಿನಯಿಸಿದರು. ಈಗಲೂ ಈ ಸಿನಿಮಾನ ರಿಲೀಸ್ ಮಾಡಲಿ ಅಂತ ಅವರ ಅಭಿಮಾನಿಗಳು ಕೇಳ್ಕೊಳ್ತಾರೆ. ರಾಜ್ ಚಿತ್ರದಲ್ಲಿ ಪುನೀತ್ ರವರು ಬೇರೆ ಥರನೇ ನಮಗೆ ಕಾಣಲು ಸಿಗ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರನ್ನು ಮಾಸ್ ಸಿನಿಮಾಗಳಲ್ಲಿ ನೋಡಲು ಅವರ ಅಭಿಮಾನಿಗಳು ಬಯಸ್ತಾರೆ. ಅದೇ ರೀತಿ ಮಾಸ್ ಸಿನಿಮಾಗಳಿಗೆ ಹೇಳಿ ಮಾಡಿಸಿದ ಹಾಗೆ ಸೂಟ್ ಆಗ್ತಾರೆ ಈ 6 ಅಡಿ ಕಟೌಟ್. ಅಣ್ಣವರ ನಂತರ ಐತಿಹಾಸಿಕ ಸಿನಿಮಾಗಳನ್ನು ಮಾಡಿದ ಸ್ಟಾರ್ ನಟರು ಅಂದರೆ ಇವರೇ. ಇವರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದರೆ 2003ರಲ್ಲಿ ಬಂದ ನನ್ನ ಪ್ರೀತಿಯ ರಾಮು. ಮುಂದೆ ದರ್ಶನ್ ಅವರು ಈ ಥರ ಒಂದು ಸಿನಿಮಾನೇ ಮಾಡಲ್ಲ, ಯಾಕೆಂದರೆ ಈ ಸಿನಿಮಾನ ಜನ ಗೆಲ್ಲಿಸಲಿಲ್ಲ. ಕಣ್ಣಿಲ್ಲದ ಕುರುಡನ ಪಾತ್ರದಲ್ಲಿ ದರ್ಶನ್ ರವರ ಅಭಿನಯ ನೋಡೋದೇ ಒಂಥರ ಮಜಾ. 2 ಕಣ್ಗಳನ್ನು ಒಳಗಡೆ ಎಳ್ಕೊಂಡು ಅದೇನು ನಟಿಸಿದ್ರೋ ಗೊತ್ತಿಲ್ಲ. ಆ ಟೈಮಲ್ಲಿ ಅವರಿಗೆ ಕ್ಯಾಮ್ರಾನೂ ಕಾಣಿಸಲ್ಲ, ಸಹಪಾಠಿ ಕಲಾವಿದರು ಕಾಣಲ್ಲ. ಅಂಥದ್ರಲ್ಲಿ ಆ ಕಥೆಗೆ, ಆ ಸಿಚುವೇಶನ್ಗೆ ಏನು ಬೇಕೋ ಅದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಇಂಥ ಒಬ್ಬ ಕಲಾವಿದ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದೇ ನಮಗೆ ಹೆಮ್ಮೆ. ಮನೆ ಜವಾಬ್ದಾರಿ ತಗೊಂಡಂತಹ ಒಬ್ಬ ಕುರುಡ ತನ್ನ ಸಂಗೀತದ ಕಲೆಯಿಂದ ದುಡಿದು ಸಂಸಾರವನ್ನು ಸಾಗ್ತಾನೆ. 6 ಅಡಿ ದೇಹ ಇಟ್ಕೊಂಡು ಮುಗ್ಧನ ಹಾಗೆ ಮಾಡಿದ ಅವರ ಅಭಿನಯ ಅತ್ಯದ್ಭುತ. ಈ ಸಿನಿಮಾ ಓಡಿಲ್ಲ ಅನ್ನೋದು ಇಲ್ಲಿ ಬೇಜಾರಿನ ಸಂಗತಿ. ಅಕಸ್ಮಾತ್ ಈ ಸಿನಿಮಾ ಏನಾದರೂ ಹಿಟ್ ಆಗಿದ್ರೆ ದರ್ಶನ್ ಅವರ ಮೂವಿ ಲಿಸ್ಟ್ನಲ್ಲಿ ಇಂಥದ್ದೇ ಸಿನಿಮಾಗಳು ಇನ್ನಷ್ಟು ನಮಗೆ ಸಿಗ್ತಾ ಇತ್ತು. ದರ್ಶನ್ ಅವರು ತಮ್ಮ ಒಳಗಿನ ನಟನನ್ನು ಪೂರ್ಣ ಪ್ರಮಾಣದಲ್ಲಿ ಹೊರಹಾಕಿದ ಸಿನಿಮಾ ಅಂದರೆ ಅದು ನನ್ನ ಪ್ರೀತಿಯ ರಾಮು. ನಂತರ ಅವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ ಅಂತಹ ಐತಿಹಾಸಿಕ ಸಿನಿಮಾಗಳಲ್ಲಿ ದರ್ಶನ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ನ ನಾವು ನೋಡಬಹುದು. ಆದರೆ ನನ್ನ ಪ್ರೀತಿಯ ರಾಮು ಎಲ್ಲದಕ್ಕಿಂತ ಮುಂಚೆ ನಿಲ್ಲುತ್ತೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಇವರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾವು ಇಲ್ಲಿ ಗುರುತಿಸೋದು ತುಂಬಾ ಕಷ್ಟ. ಯಾಕಂದರೆ ಸಿನಿಮಾದಿಂದ ಸಿನಿಮಾಗೆ ಇವರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಇನ್ನಷ್ಟು ಬೆಟರ್ ಮಾಡ್ಕೊಡ್ತಾ ಹೋಗಿದ್ದಾರೆ. ಅದಕ್ಕೆ ಇವರಿಗೆ ಅಭಿನಯ ಚಕ್ರವರ್ತಿ ಅನ್ನೋ ಬಿರುದನ್ನು ಕನ್ನಡಿಗರು ಕೊಟ್ಟಿದ್ದಾರೆ. ವಾಲಿ, ಹುಚ್ಚ, ಸ್ವಾತಿ ಮುತ್ತು ಈ ಸಿನಿಮಾಗಳಿಂದ ಬರೀ ಕನ್ನಡಿಗರಿಗೆ ಮಾತ್ರ ಅವರ ಅಭಿನಯದ ತಾಕತ್ತು ಎಂಥದ್ದು ಅನ್ನೋದನ್ನು ತೋರಿಸ್ಕೊಟ್ಟಿದ್ರು. ಆದರೆ 2012ರಲ್ಲಿ ಬಂದ ಈಗ ಚಿತ್ರದಿಂದ ಇಡೀ ಇಂಡಿಯಾಗೆ ತಮ್ಮ ಆ್ಯಕ್ಟಿಂಗ್ ಕೆಪಾಸಿಟಿ ಎಂಥದ್ದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಇವರ ಸಿನಿಮಾದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ಗುರುತಿಸೋದಾದರೆ ನನಗೆ ಇಷ್ಟ ಆದದ್ದು ಅಂದರೆ ಕೆಂಪೇಗೌಡ. ಈ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡಿಲ್ಲ, ಆದರೆ ಯೂಟ್ಯೂಬ್ನಲ್ಲಿ ತಿಂಗಳಿಗೆ 1 ಸಲ ಆದರೂ ನೋಡದೆ ಅಂತೂ ಬಿಡಲ್ಲ. ಅಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ನನ್ನನ್ನು ಈ ಸಿನಿಮಾ. ಸುದೀಪ್ ರವರ ಎಕ್ಸ್ಪ್ರೆಷನ್, ಡೈಲಾಗ್ ಡೆಲಿವರಿ, ಕೋಪದಲ್ಲಿ ಮಾತನಾಡುವಾಗ ಅವರ ಕಣ್ಣು, ಅದಕ್ಕೆ ಸರಿಸಾಟಿಯಾಗಿ ರವಿಶಂಕರ್ ರವರು ಸೈಲೆಂಟಾಗಿ ಕೋಪನ ತೋರಿಸ್ಕೊಳ್ಳುವಂತಹ ಕಿಚ್ಚ ಸುದೀಪ್, ಇವೆಲ್ಲ ನನ್ನನ್ನು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ರಿಯಲ್ ಆಗಿ ಇವರು ಪೊಲೀಸ್ ಆಫೀಸರ್ ಆಗಿದ್ರೇನೋ ಅನ್ನುವಷ್ಟು ಅದ್ಭುತ ಅಭಿನಯವನ್ನು ಕೊಟ್ಟಿದ್ದಾರೆ ಕೆಂಪೇಗೌಡ ಚಿತ್ರದಲ್ಲಿ ಕಿಚ್ಚ ಸುದೀಪ್ ರವರು. ಕೆಂಪೇಗೌಡ ಸಿಂಗಂ ರೀಮೇಕು ನಿಮಗೆಲ್ಲ ಗೊತ್ತಿರುವ ಹಾಗೆ. ಆದರೆ ತಮಿಳಿನಲ್ಲಿ ಸೂರ್ಯಗಿಂತಲೂ ಕನ್ನಡದಲ್ಲಿ ಸುದೀಪ್ ರವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನೀವು ಗಮನಿಸಬಹುದು,
ಕಿಚ್ಚ ಸುದೀಪ್ ಅವರು ತುಂಬಾ ರೀಮೇಕ್ ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ಎಲ್ಲ ಸಿನಿಮಾದಲ್ಲೂ ಮೂಲ ಚಿತ್ರದ ನಾಯಕನಿಗಿಂತ ಕಿಚ್ಚ ಸುದೀಪ್ ರವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ವೀರಮದಕರಿ, ಸ್ವಾತಿ ಮುತ್ತು, ಹುಚ್ಚ ಹೀಗೆ ಇನ್ನೂ ಕೆಲವು ಸಿನಿಮಾಗಳಲ್ಲಿ ನೀವು ಅದನ್ನು ಗಮನಿಸಬಹುದು. ಹಾಗಾಗಿ ಕಿಚ್ಚ ಸುದೀಪ್ ರವರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೆಂಪೇಗೌಡ ಸಿನಿಮಾ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ 125ಕ್ಕೂ ಅಧಿಕ ಚಿತ್ರಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟು ಈಗ ಲೆಜೆಂಡರಿ ಆ್ಯಕ್ಟರ್ ಎಂದೇ ಗುರುತಿಸಿಕೊಂಡಿರುವ ಇವರು ತಮ್ಮ ಸಿನಿ ಜರ್ನಿಯಲ್ಲಿ ಹಲವು ಪಾತ್ರಗಳನ್ನು, ವಿಭಿನ್ನ ಶೈಲಿಯ ಚಿತ್ರಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಇವರ ಸಿನಿಮಾದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಇಲ್ಲಿ ಗುರುತಿಸೋದು ಬಹಳ ಕಷ್ಟ. ಆದರೆ ನನ್ನನ್ನು ಅಟ್ರ್ಯಾಕ್ಟ್ ಮಾಡಿದ್ದು ಅಂದರೆ ಜೋಗಿ ಚಿತ್ರದ ಮಾದೇಶನ ಪಾತ್ರ. ಈ ಸಿನಿಮಾನ ಹೇಗೆ ಮರೆಯೋದು ಹೇಳಿ? ಶಿವಣ್ಣ ಕ್ಲೈಮ್ಯಾಕ್ಸ್ನಲ್ಲಿ ನಮ್ಮ ಕಣ್ಣಲ್ಲಿ ನೀರು ತರಿಸ್ತಾರೆ. ಭೂಗತ ಲೋಕದ ಒಬ್ಬ ಮುಗ್ಧ ರೌಡಿಯಾಗಿ ಶಿವಣ್ಣನವರ ಅಭಿನಯ ಮರೆಯೋಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಒಬ್ಬ ಹಳ್ಳಿ ಹುಡುಗ ಸಿಟಿಗೆ ಹೋದಾಗ ಅವನು ಹೇಗಿರ್ತಾನೆ ಅನ್ನೋದನ್ನು ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಶಿವಣ್ಣ. ಅವರ ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್, ಎನರ್ಜೆಟಿಕ್ ಡ್ಯಾನ್ಸ್, ತನ್ನ ತಾಯಿಯ ಶವದ ಮುಂದೆ ಡ್ಯಾನ್ಸ್ ಮಾಡುವಾಗ ಅವರ ಮುಗ್ಧತೆ, ನಾನು ಹುಡುಕ್ತಿದ್ದ ನನ್ನ ತಾಯಿ ಸತ್ತೋದ ಅಂತ ಗೊತ್ತಾದಾಗ ಅವ್ವ ಎಂದು ಕೂಗುವ ಅವರ ದನಿಯಲ್ಲಿದ್ದ ನೋವು, ಇದಕ್ಕೆಲ್ಲ ಶಿವಣ್ಣನೇ ಸಾಟಿ ಬಿಡ್ರಿ. ಜೋಗಿ ಬೇರೆ ಭಾಷೆಗಳಿಗೆ ರಿಮೇಕ್ ಆಗಿದೆ, ಆದರೆ ಯಾರೂ ಶಿವಣ್ಣನ ಆ್ಯಕ್ಟಿಂಗ್ನ ಕ್ಯಾರಿ ಮಾಡಿಲ್ಲ. ಶಿವಣ್ಣನ ಹಲವು ಚಿತ್ರಗಳು ಬೇರೆ ಬೇರೆ ಭಾಷೆಗಳಿಗೆ ರಿಮೇಕ್ ಆಗಿದೆ. ಆದರೆ ಎಲ್ಲ ಹೀರೋನು ಶಿವಣ್ಣನನ್ನು ಮ್ಯಾಚ್ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಆ ಸಿನಿಮಾನೂ ಹಿಟ್ಟಾಗಿಲ್ಲ. ನೋಡಿ, ಕಿಚ್ಚ ಸುದೀಪ್ ರವರು ಯಾವುದೇ ರೀಮೇಕ್ ಸಿನಿಮಾ ಮಾಡಿದ್ರೂ ಆ ಹೀರೋಗಿಂತ ಚೆನ್ನಾಗಿ ಕಿಚ್ಚ ಸುದೀಪ್ ರವರು ಅಭಿನಯಿಸಿರ್ತಾರೆ. ಶಿವಣ್ಣನ ಸಿನಿಮಾ ಯಾರೇ ರೀಮೇಕ್ ಮಾಡಿದ್ರೂ ಶಿವಣ್ಣನನ್ನು ಕ್ಯಾರಿ ಮಾಡೋದ್ರಲ್ಲಿ ವಿಫಲವಾಗ್ತಾರೆ. ಇದು ನಮ್ಮ ಕನ್ನಡ ಇಂಡಸ್ಟ್ರಿಯ ನಮ್ಮ ಹೀರೋಗಳಿಗೆ ಇರುವಂತಹ ತಾಕತ್ತು. ನೋಡ್ರಲ್ಲ ಗೆಳೆಯರು, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ನೀವು ಯಾರ ಅಭಿಮಾನಿ, ನಿಮ್ಮ ಹೀರೋದ ಯಾವ ಸಿನಿಮಾ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.